ಈಗ ಅವ್ರಿಗೆ ಇಬ್ಬರಿಗೂ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳು ಇದೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೆಂಗಿದೆಯೋ, ಈಗ ಯಾರು ನಮ್ಮ ನರೇಂದ್ರ ಸ್ವಾಮಿಯವರೇ ಮೊನ್ನೆ ಹೇಳೋರಲ್ಲ, ನಿಮ್ಮ ಪ್ರೆಸ್ನವರು ಎಷ್ಟು ಜನ ಪಾಪ ಭಾಳ ನೋವು ಮಾಡ್ಕೊಂಡು ಹೇಳ್ತಾ ಇದ್ರು. ಹಂಗೆ ಎಲ್ಲ ಪಾರ್ಟಿಲ ಅಂದರೆ ಈಗ ಮಂಡ್ಯ ಕಾಂಗ್ರೆಸ್ ಪಾರ್ಟಿ, ಮಂಡ್ಯ ಕ್ಯಾಜುವಲ್ ಮಾತು ಏನು ಹೆಂಗೆ ಅಯ್ಯ ಯೋಗೀಶ್ವರ್, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟೈಮ್ ನಡೆಯುತ್ತೆ. ಎಲ್ಲ ಟೈಮಲ್ಲೂ ನಿಮ್ಮ ಕವಡೆಗಳು ನಡೆಯಲ್ಲ. ಮೊದಲಿಗೆ ನಿಮ್ಮ ಹೋಗಿದೆಯಲ್ಲಪ್ಪ, ಅಲ್ಲಿ ಅರಗಿಸ್ಕೋ ಸಾಕು. ಅದು ಬೇರೆ ಯಾರು ಅಲ್ಲ, ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು. ನಿಮ್ಮ ಚದುರಂಗದ ಆಟಗಳು ಅಲ್ಲಿ ಬಿಡು. ಈ ಕವಡೆಗಳ ನಿನ್ನ ಕವಡೆಗಳು ಹೆಂಗೆ ಉಲ್ಟಾಯ್ತವೆ ಅಂತ ನೋಡುವೆ. ಹಂಗಂತ ಅವರು ಹೇಳಿರ್ತಾರೆ. ಬಟ್ ನನ್ನ ಪ್ರಕಾರ ಇವತ್ತು ಎಲ್ಲ ಮುಸ್ಲಿಂ ಸಮುದಾಯದೂ ಮೊದಲಿಂದನೂ ಈ ಪಕ್ಷಕ್ಕೆ ಆಶೀರ್ವಾದ ಮಾಡ್ಕೊ ಬಂದಿದೆ. ಈಗೆಲ್ಲೋ ಒಂದು ಕಡೆಗೆ ಅವ್ರಿಗೆ ಆತಂಕ, ನಾವು BJP NDA ಕೂಟದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯ ಮುಸ್ಲಿಂ ಸಮುದಾಯದಲ್ಲೂ ಇರ್ಬೋದು. ಆದರೆ ಯಾವತ್ತೂ ಕುಮಾರಣ್ಣ JDS BJP ಸರ್ಕಾರ ನಡೆಸುವಂಥ ಸಂದರ್ಭದಲ್ಲೂ ಯಾವತ್ತೂ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗದ ರೀತಿ ನಡ್ಕೊ ಬಂದಿಲ್ಲ. ಮುಂದೂ ನಾವೇನೇ ಇದ್ದರೂ ನಾವೆಲ್ಲರೂ ಭಾರತೀಯರು, ಎಲ್ಲರೂ ಒಗ್ಗಟ್ಟಿನಿಂದ ಈ ದೇಶದ ಹಿತ ಕಾಯುವ ಕೆಲಸ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಸದಾ ಇದ್ದೇ ಇರುತ್ತೆ. ಇವತ್ತು ಸೋಲಿನ ಒಂದು ಕೆಲವು ಬೂತ್ಗಳಲ್ಲಿ ಕಮ್ಮಿ ಓಟ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ಎಲ್ಲರೂ ಸರಿಪಡಿಸ್ಕೊಂಡು ಹೋಗುವಂಥದ್ದನ್ನು ಮಾಡುವಂಥದ್ದು ಎಲ್ಲರೂ ಜವಾಬ್ದಾರಿ ಇದೆ. ಆ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.